ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ಮ್ಯಾಕ್ರೋನಿ ಮಾಡೋದು ತೋರಿಸ್ತೀನಿ. ಅದಕ್ಕೆ ಈರುಳ್ಳಿ ಟೊಮಾಟೊ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಉಪ್ಪು, ಖಾರ, ಧನಿಯಾ ಪೌಡರ್ ಸೇರಿಸಿ ಸ್ವಲ್ಪ ಫ್ರೈ ಮಾಡಿ ಹಾಗೆ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಇನ್ನೊಂದು ಕುಕ್ಕರಲ್ಲಿ ಮ್ಯಾಕ್ರೋನಿ ಕುದಿಸಿಟ್ಟಿದ್ದೀನಿ. ನೋಡಿ ಕುದೀತಾ ಇದೆ. ಸ್ವಲ್ಪ ಏನು ನೀರು ಬಸಿಯೋದೇನು ಬೇಡ, ಹಾಗೆ ಅದಕ್ಕೆ ಸರಿಯಾಗಿ ಸ್ವಲ್ಪ ನೀರು ಹಾಕಿದರೆ ಸಾಕು, ತಾನೇ ಕುತ್ಕೊಂಡು ಸರಿ ಹೋಗುತ್ತೆ. ಮತ್ತೇನು ಎಕ್ಸ್ಟ್ರಾ ನೀರು ತೆಗೆಯೋ ಅವಶ್ಯಕತೆ ಏನಿಲ್ಲ. ನೋಡಿ, ಇದು ಟೊಮಾಟೊ ಇದೆಲ್ಲ ಕುದೀತಾ ಇದೆಯಲ್ಲ, ಕೊತ್ತಂಬರಿ ಕೂಡ ಹಾಕಿದ್ದೀನಿ. ಸ್ವಲ್ಪ ಈರುಳ್ಳಿ, ಟೊಮಾಟೊ, ಕೊತ್ತಂಬರಿ ಎಲ್ಲ ಒಗ್ಗರಣೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ಚಿಲ್ಲಿ ಪೌಡರ್, ಸ್ವಲ್ಪ ಧನಿಯಾ ಪೌಡರ್, ಸಾಲ್ಟು ಹಾಕಿ ಸ್ವಲ್ಪ ಫ್ರೈ ಮಾಡಿ ಹಾಗೆ ಬಿಟ್ಟಿದ್ದೀನಿ. ಸ್ವಲ್ಪ ಮ್ಯಾಕ್ರೋನಿ ಕುದ್ದ ತಕ್ಷಣ ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ತುಂಬ ಈಸಿ, ಇದು ಬೇಗನೆ ಆಗೋಗುತ್ತೆ. ಮಕ್ಕಳಿಗೆಲ್ಲ, ಕ್ಯಾರಿಯರ್ಗೆ ತುಂಬ ಚೆನ್ನಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ. ನೀವು ಮಾಡಿ ನೋಡಿ ಕುದ್ದಿದೆ. ಇನ್ನೊಂದು ಸ್ವಲ್ಪ 2 ನಿಮಿಷ ಆದ ಕೂಡಲೇ ತೆಗಿಬೇಕಷ್ಟೇ. ನೋಡಿ, ಈಗ ಸಣ್ಣಗೆ ಸಿಮ್ಮಲ್ಲಿ ಇಟ್ಟಿದ್ದೀನಿ ಗ್ಯಾಸು. ನೋಡಿ, ಎಲ್ಲ ಚೆನ್ನಾಗಿ ನೀರೆಲ್ಲ ಹಾಗೆ ಎಲ್ಲ ಕುದ್ದು ಟೊಮಾಟೊ, ಈರುಳ್ಳಿ ಎಲ್ಲ ನೀರು ಬಿಟ್ಟಿರ್ತಲ್ಲ, ಎದ್ದು ಕುದ್ದು ಚೆನ್ನಾಗಾಗಿದೆ, ಪೇಸ್ಟ್ ಥರ. ನೋಡಿ, ಇದಕ್ಕೆ ಕುದ್ದಿರುತ್ತಲ್ಲ ಮ್ಯಾಕ್ರೋನಿ, ಇದನ್ನು ಹಾಕಿ ಕಲಿಸ್ಬೇಕು. ನೋಡಿ, ಚೆನ್ನಾಗಿ ಕುದ್ದಿದೆ. ಇದಕ್ಕೆ ಹಾಕಿ ಕಲಿಸ್ತಾ ಇದ್ದೀನಿ. ನೋಡಿ, ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಮಾಡಿಟ್ಟಿರ್ತೀವಲ್ಲ, ಅದಕ್ಕೆ ಚೆನ್ನಾಗಿ ಕಲಿಸ್ಬೇಕು. ಮ್ಯಾಕ್ರೋನಿ ರೆಡಿ ಆಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ. ಮ್ಯಾಕ್ರೋನಿ ಎಲ್ಲ ಚೆನ್ನಾಗಿ ಕುದ್ದಿದೆ, ಚೆನ್ನಾಗಿ ಬೆಂದಿದೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು. ನೋಡಿ, ಟೊಮಾಟೊ ಜಾಸ್ತಿ ಹಾಕಬೇಕು. 2 ಈರುಳ್ಳಿ ಹಾಕಿದರೆ 4 ಟೊಮಾಟೊ ಹಾಕಬೇಕು. ಇದಕ್ಕೆ ಟೊಮಾಟೊ ಜಾಸ್ತಿ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಮ್ಯಾಕ್ರೋನಿ. ನೋಡಿ, ಮ್ಯಾಕ್ರೋನಿ ರೆಡಿಯಾಗಿದೆ. ನೋಡಿ, ತುಂಬ ಚೆನ್ನಾಗಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸಣ್ಣಗೆ ಹೆಚ್ಚಿ, ಇನ್ನೊಂದು ಸ್ವಲ್ಪ ಮೊದಲೇ ಸ್ವಲ್ಪ ಹಾಕಿದ್ದೆ, ಇನ್ನೂ ಒಂದು ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಮೇಲೆ ಉದುರಿಸ್ತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ ವಾಸನೆ, ಸ್ಮೆಲ್ಲು. ಕೊತ್ತಂಬರಿ ಹಾಕಿದರೆ ತುಂಬ ಟೇಸ್ಟ್ ಕೊಡುತ್ತೆ. ತುಂಬ ಈಸಿ ಇದು. ಒಂದು ಕಡೆ ಮ್ಯಾಕ್ರೋನಿ ಕುದಿಯೋಕ್ಕಿಟ್ಟು, ಒಂದು ಕಡೆ ಎಲ್ಲ ಒಗ್ಗರಣೆ ಕೊಟ್ಕೊಂಡು, ಒಗ್ಗರಣೆ ಆಗುವಷ್ಟರಲ್ಲೇ ಅದು ಕುದ್ದಿರುತ್ತೆ ಮ್ಯಾಕ್ರೋನಿ. ಬೇಗನೆ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ನೂ ಈಸಿ ರೆಸಿಪಿಗಳನ್ನು ಹಾಕ್ತಾ ಇರ್ತೀನಿ. ನೋಡಿ, ಸ್ವಲ್ಪ ಸಾಲ್ಟು ಕಡಿಮೆ ಆಗಿದೆ, ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಚೆನ್ನಾಗಾಗಿದೆ. ರೆಡಿಯಾಗಿದೆ. ಈಗ ಟಿಫನ್ ಬಾಕ್ಸ್ಗೆ ಹಾಕ್ಕೊಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಬಾಕ್ಸ್ ರೆಡಿ ಮಾಡಿದ್ದೀನಿ. ಟಿಫನ್ ಬಾಕ್ಸು ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ, ಇದು ಹಾಕ್ತಾ ಇದ್ದೀನಿ. ನೋಡಿ, ಹೊಟ್ಟೆಯನ್ನು ಫುಲ್ ಆಗುತ್ತೆ ಇದು. ಟೇಸ್ಟು ಇರುತ್ತೆ. ಇದುವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.
ಥ್ಯಾಂಕ್ ಯು ವೆರಿ ಮಚ್.